ದಯವಿಟ್ಟು ನೋಡಿ, ಪಕ್ಷ ಸಂಘಟನೆ ಆಗಬೇಕು ಅಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವನು ಬಂದಂಥ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಒಂದು 2-3 ಗಂಟೆ ಅಬ್ಬರಿಸ್ಬಿಡೋಣ, ಆಮೇಲೆ ಹೋಗಿ ಮನೆಗೆ ರಗ್ಗುಚ್ಕೊಂಡು ಮಲ್ಕೊಳ್ಳೋಣ ಅಂತ ದಯಮಾಡಿ ಆಗಬಾರ್ದು. ನಾನೊಂದು ಕೈ ಜೋಡಿಸಿ ಮನವಿ ಮಾಡ್ತೇನೆ. ದುಡಿಯೋದಕ್ಕೆ ಸಿದ್ಧರಾಗಿರ್ತಕ್ಕಂಥ ಹಿರಿಯಕರಿದ್ದಾರೆ, ಯುವಕರಿದ್ದಾರೆ, ಮಹಿಳೆಯರ ತಂಡನೂ ಕೂಡ ಇದೆ. 30 ದಿನ ದಿವಸಕ್ಕೆ 3ರಿಂದ 4 ಗಂಟೆ, ಹೆಚ್ಚಿಗೆ 1 ಗಂಟೆನೂ ಕೆಲಸ ಮಾಡಬೇಡಿ. ಪಕ್ಷಕ್ಕೋಸ್ಕರ 3ರಿಂದ 4 ಗಂಟೆ ದಿವಸಕ್ಕೆ 30 ದಿನ. ಪ್ರತಿ ಪಂಚಾಯತಿಗೂ ಹಿರಿಯಕರು, ಯುವಕರು, ಹೆಣ್ಮಕ್ಳು ಒಂದು ಟೀಮ್ ಮಾಡ್ಕೊಳ್ಳಿ. ಇವತ್ತಿಲ್ಲಿ ಯಾರ್ಯಾರು ಮಿಸ್ಡ್ ಕಾಲ್ ಕೊಟ್ಟಿದ್ದಾರೆ, ಕನಿಷ್ಠ ಪಕ್ಷ ಇಲ್ಲಿ ಸೇರಿರ್ತಕ್ಕಂಥವ್ರು ಒಬ್ಬ ವ್ಯಕ್ತಿ 25ರಿಂದ 30 ಜನಕ್ಕೆ ಮಿಸ್ಡ್ ಕಾಲ್ ಕೊಡಿಸಿದ್ರೆ ಚಿಕ್ಕಬಳ್ಳಾಪುರ ತಾಲೂಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನ ಸಂಘಟನೆಯಲ್ಲಿ ನೀವೇ ಆಲೋಚನೆ ಮಾಡಿ. ದಯವಿಟ್ಟು ಮೈ ಮರೆಯೋದು ಬೇಡ. ಯಾಕೆಂದರೆ ನನ್ನ ಕೆಲಸ ಇಷ್ಟೇ. ತುಂಬ ಜನ ಕನಿಸ್ತಾ ಇರ್ಬೋದು, ನನ್ನ ಮಾಧ್ಯಮ ಸ್ನೇಹಿತರು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ, ಮುಂದಿನ ರಾಜ್ಯಾಧ್ಯಕ್ಷರಾಗೋದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ. ನಾನೊಂದು ಮಾತು ಹೇಳ್ತೇನೆ, ನನಗದು ಯಾವುದು ಆಸೆ ಆಕಾಂಕ್ಷೆಗಳಿಲ್ಲ. ನೀವು ಎಷ್ಟಾರು ನನ್ನ ಬೈಕಳಿ, ಇವತ್ತು ಪಕ್ಷ ನಿಮ್ಮ ಕಡೆಯಿಂದ ಕಟ್ಟಿಸ್ಬೇಕು. ನಾನು ಪಕ್ಷ ಸಂಘಟನೆ ಮಾಡಬೇಕು. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೆಟ್ಟವನಾದರೂ ಪರವಾಗಿಲ್ಲ, ಭಾಳ ತೊಂದರೆ ಕೊಡ್ತೀನಿ ನಿಮಗೆ ಇನ್ನೊಂದು 3 ವರ್ಷ. ನಿಮ್ಮ ಒಳ್ಳೇದಕ್ಕೋಸ್ಕರ ಈ ಪಕ್ಷ ಬೆಳೆದ್ರೆ ನೀವೆಲ್ಲ ಬೆಳಿತೀರಿ. ಈ ಪಕ್ಷದಿಂದ ತುಂಬ ಜನ ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಅನುಭವಿಸ್ತೀರಿ. ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಹಣ ಮೊದಲು ನಾವು ಎದುರು ನೋಡ್ತಕ್ಕಂಥದ್ದು ಡಿಸೆಂಬರ್ ತಿಂಗಳು, ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ. ಗ್ರಾಮ ಪಂಚಾಯಿತಿ ಅಂತದ್ದು ರಾಜಕಾರಣದಲ್ಲಿ ಬೇರಿದ್ದಾಗೆ. ನೀವು ಒಳ್ಳೆಯ ಸಸಿಯನ್ನು ನೆಟ್ಟಿ ಅದನ್ನು ಎಮ್ಮರವಾಗಿ ಬೆಳೆಸಿದ್ರೆ ಆ ಮರ ಲಕ್ಷಾಂತರ ಜನಕ್ಕೆ ನೆರಳನ್ನು ಕೊಡ್ತದೆ. ಆ ರೀತಿ ಇವತ್ತು ನಮ್ಮ ಪಕ್ಷದಲ್ಲಿ ಯಾರ್ಯಾರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತ್ಕೊಳ್ಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಆಕಾಂಕ್ಷಿತರಿರ್ತೀರಿ, ದಯವಿಟ್ಟು ಮುಂದೆ ಬನ್ನಿ. ಮುಂದೆ ಬನ್ನಿ ಅಂದರೆ ನನ್ನ ಹತ್ರ ಬರಬೇಡಿ, ಮೊದಲು ನಿಮ್ಮ ಗ್ರಾಮಗಳಲ್ಲಿ ಕೆಲಸ ಮಾಡಿ. ನನ್ನ ಹತ್ರ ಬಂದರೆ ಪ್ರಯೋಜನ ಇಲ್ಲ. ಆ ಗ್ರಾಮಗಳಲ್ಲಿ ನಿಮಗೆ ಜನ ಓಟ್ ಹಾಕಿ ಗೆಲ್ಲಿಸ್ತಕ್ಕಂಥ ಜನ ಇರ್ತಾರಲ್ಲ, ಅವರನ್ನು ನೀವು ವಿಶ್ವಾಸಕ್ಕೆ ತಗೊಳ್ಳಿ. ಅವರನ್ನು ನೀವು ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಅಂತ ನಮಗೆ ರಿಪೋರ್ಟ್ ಬರ್ತಾ ಇದ್ದಂಗೆ ನಾವೇ ಕರೆದು ಟಿಕೆಟ್ ಕೊಡ್ತೀವಿ, ಬೆಂದು ತಡ್ತೀವಿ ಅಂತವ್ರಿಗೆ. ಸುಮ್ಮನೆ ನಿಖಿಲ್ ಕುಮಾರಸ್ವಾಮಿ ಬಂದಾಗ ಒಂದು 4 ಅವರ್ ಬೈಕ್ ರ್ಯಾಲಿ ಮಾಡಿಬಿಟ್ಟು ಮನೆಗೆ ಹೊಟ್ಟೋದ್ರೆ ಪಕ್ಷ ಕಟ್ಟಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾಕೆಂದರೆ ನಮ್ಮ ಮುಂದೆ ದೊಡ್ಡ ಸವಾಲಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.